ಪ್ರತಿದಿನ ಎಳೆ ಬಿಸಿಲಿನೊಂದಿಗೆ ಕಾಫಿ ಘಮ ಹೊತ್ತು ತರೋ ಕಾರ್ಯಕ್ರಮ ಬೈ ಟು ಕಾಫಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಛೂಮಂತರ್ ಮಂತ್ರದ ಮಾಂತ್ರಿಕ ಉದಯ್ ಜಾದೂಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭೋದಯ. ಸರ್, ನಿಮ್ಮ ಬೆಳಗು ಹೇಗಿರುತ್ತೆ ಸರ್? ಬೆಳಗಿನ ಹೊತ್ತು ಹೇಗಿರುತ್ತೆ? ನನ್ನ ಬೆಳಗು ಎಲ್ಲರಿಗಿಂತ ಬೇಗ ಆಗುತ್ತೆ. ನಾನು ಬೆಳಗ್ಗೆ 4:04ವರೆಗೆಲ್ಲ ಎದ್ಬಿಡ್ತೀನಿ. ಎದ್ದು ನನಗೊಂದು ಗಂಟೆ ಏನು ಹೊಸದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಟೈಮು ಬೆಳಗಿನ ಹೊತ್ತು. ಒಂದು ಸಣ್ಣ ವಾಕ್ ಹೋಗ್ತೀನಿ, ಒಂದು ಅರ್ಧ ಮುಕ್ಕಾಲು ಗಂಟೆ. ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಬಳು ಸ್ವೀಡನ್ನಲ್ಲಿ ಇಲ್ಲಿ MBA ಮಾಡಿ ಸ್ಯಾಪ್ ಮಾಡಿ ಅಲ್ಲಿ IBM ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಗಂಡನೂ ಅಲ್ಲೇ ಇದ್ದಾಳೆ. ಇನ್ನೊಬ್ಳು ನಿಮ್ಯಾನ್ಸಲ್ಲಿ MD ಮಾಡ್ತಾ ಇದ್ದಾಳೆ. ಮಕ್ಕಳಿಗೆ ಯಾರಿಗೂ ನನ್ನ ದುಡ್ಡು ಬಗ್ಗೆ ಆಗಲಿ ನನ್ನ ಫೇಮ್ ಬಗ್ಗೆ ಆಗಲಿ ಅಂಥದ್ದೇನು ಆಸಕ್ತಿ ಇಲ್ಲ. ಅವರು ಅಯ್ಯೋ ಏನೋ ನೀವು ಮಾಡಿದರೆ ನೀವು ಖರ್ಚು ಮಾಡಿ ಅನ್ನೋ ಥರದ ಮಕ್ಕಳು. ಇಷ್ಟು ದುಡ್ಡು ಮಾಡೋಕ್ಕಿಂತ ಒಂದಿಷ್ಟು ಒಳ್ಳೆ ಹೆಲ್ತ್ ಮಾಡೋದು ಒಳ್ಳೆಯದು ಅಂತ. ಹಾಗಾಗಿ ಆರೋಗ್ಯದ ಕಡೆ ಫುಲ್ ಗಮನ ಇಟ್ಟು ದಿನಕ್ಕೆ 1 ಗಂಟೆ ಮಿನಿಮಮ್ ಎಕ್ಸಸೈಸ್ ಮಾಡ್ತೀನಿ. ಸೊ ಆರೋಗ್ಯ ಏನೋ ತುಂಬ ಚೆನ್ನಾಗಿದೆ. ಸರ್, ಹೀಗೆ ಕೇಳ್ತೀನಿ, ನೀವು ಜಾದೂ ಮಾಡ್ತಾ ಯಾರ್ದೋ ಕುತ್ತಿಗೆ ಕಟ್ ಮಾಡ್ತೀರಾ, ಯಾರ್ದೋ ಹೊಟ್ಟೆ ಕಟ್ ಮಾಡ್ತೀರಾ, ಚೂರಿ ಇಂಥ ಟೈಮಲ್ಲಿ ಯಾವ್ದಾದ್ರು ಟೈಮಲ್ಲಿ ಏನಾದ್ರು ಅಪಘಾತ ಆಗಿರೋದು ಆ ಥರ ಉದಾಹರಣೆ ಇದೆಯಾ? ನನ್ನ ಶೋ ಅಲ್ಲಿ ಹಾಗಾಗಿದ್ದೇ ಇಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕುತ್ತಿಗೆ ಕಟ್ ಮಾಡೋದೆಲ್ಲ ಮಾಡ್ತಾ ಇದ್ದೆ. ನಮ್ಮ ತಂದೆ ಅವಾಗ ಹೇಳಿದ್ರು, ಒಂದೇ 1% ಯಾರಿಗಾದ್ರೂ ಹಾನಿ ಆಗುತ್ತೆ ಅನ್ಸಿದ್ರೆ ಆ ಥರ ಟ್ರಿಕ್ಸ್ಗಳು ಮಾಡಬೇಡ ಅಂತ. ಈಗ ಬೆಂಕಿ ತಿನ್ನೋದು, ಬ್ಲೇಡ್ ತಿನ್ನೋದು, ಈ ಕುತ್ತಿಗೆ ಕಟ್ ಮಾಡೋದು, ಈ ಥರದ್ದೆಲ್ಲ ಐಟಮ್ಗಳನ್ನು ನಾನು ಮಾಡೋದು ನಿಲ್ಲಿಸೇ ಬಿಟ್ಟಿದ್ದೀನಿ. ಯಾಕಂದರೆ ಇದು ರಿಸ್ಕು. ಯಾವ ಕಾರಣಕ್ಕೂ ಯಾವುದೋ ಮೂಡ್ ಇರುತ್ತೆ, ತಲೆ ಇನ್ನೆಲ್ಲೋ ಇರುತ್ತೆ, ಅಥವಾ ಅಸಿಸ್ಟೆಂಟ್ಗಳು ತಪ್ಪು ಮಾಡ್ಬೋದು. ಹಾಗಾಗಿ ಆ ಥರ ಟ್ರಿಕ್ಗಳನ್ನು ಮಾಡೋದಿಲ್ಲ. ಸರ್, ನನಗೆ ನೀವೊಂದು ಜಾದೂ ಮಾಡಿ ತೋರಿಸ್ಬೇಕೀಗ. ಓಕೆ, ನೋಡಿ ಇಲ್ಲೊಂದು ಹಗ್ಗ ಇದೆ. ಹೌದು. ಈ ಹಗ್ಗ ನಾನು ಕಟ್ ಮಾಡೋಕ್ಕೆ ಇನ್ವಿಸಿಬಲ್ ಸೀಸರ್ಸ್ ಬೇಕು ನಿಮ್ಮ ಪ್ರಕಾರ? ಹೌದು. ನೋಡಿದ್ರೆ ಇನ್ವಿಸಿಬಲ್ ಸೀಸರ್ಸು ನೋಡೋಕ್ಕಾಗಲ್ಲ, ಯಾಕಂದ್ರೆ ಅದು ಇನ್ವಿಸಿಬಲ್. ತಗೊಂಡು ಹಿಂಗಂದರೆ 2 ತುಂಡಾಗುತ್ತೆ. ಈ ಕತ್ರಿ ಇಟ್ಕೊಳ್ಳಿ. ಸೊ ಇದನ್ನು ಸರಿ ಮಾಡೋದು ಹೆಂಗೆ ಅಂದರೆ, ಇದನ್ನೆರಡು ಹೀಗೆ ಇಟ್ಕೊಂಡು ಒಂಚೂರು ನ್ಯಾಚುರಲ್ ಗಮ್ ಇದು ಈಗೆಲ್ಲ ಹಚ್ಚಿ ಉಫ್ ಅಂದರೆ ನೋಡಿ ಹಗ್ಗ ಸರಿ ಆಯಿತು. ವಾವ್. ನಾನು ಮಾಡಿದ್ರೆ ಆಗುತ್ತೆ, ನೀವು ಮಾಡಿದ್ರೆ ಆಗಲ್ಲ ಅನಿಸುತ್ತೆ. ನಿಮಗೆ ಕತ್ರಿ ಹೀಗೆ ಇಟ್ಕೊಳ್ಳಿ, ಹೀಗೆ ಹೀಗನ್ನಿ. ಇದೇನಿದು ಭಾಳ ಸಣ್ಣ ತುಂಡು ತೆಗೆದ್ರಲ್ಲ ರಜನಿ ಅವರೇ. ಇರಲಿ, ನಿಮಗೆ ನಾನು ಸರಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಮೂಗನ್ನು ಮುಟ್ಟಿ ಸರ್, ಸುಮ್ಮನೆ ಹಿಂಗನ್ನಿ ಸಾಕು. ಓಕೆ. ಅಯ್ಯಪ್ಪ. ಓಕೆ, ಇವರು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಇದು ಅರೆ ಇದೆಲ್ಲಿ ಜೋಡಿಸಿದ್ರಿ ರಜನಿ ಅವರೇ? ರಾಂಗ್ ಜಾಗಲ್ಲಿ ಸೇರಿಸ್ಬಿಟ್ರಿ. ಪರವಾಗಿಲ್ಲ, ಈ ಸಣ್ಣ ತುಂಡು ನೀವು ಇಟ್ಕೊಳ್ಳಿ. ಅವ್ರು ಸಣ್ಣ ತುಂಡು ಇಟ್ಕೊಂಡಿದ್ದಾರೆ, ನಾನು ಹಗ್ಗ ರಿಂಗ್ ಇಟ್ಕೊಂಡಿದ್ದೀನಿ. ಈಗ ಆ ರಿಂಗು ಅವ್ರ ಕೈಯಲ್ಲಿ ಸಣ್ಣ ತುಂಡು ಏನು ಮಾಡೋರಿ? ಇವ್ರೇನೋ ನನಗಿಂತ ದೊಡ್ಡ ಮ್ಯಾಜಿಕ್ ಮಾಡೋ ಥರ ಕಾಣಿಸ್ತಾರೆ. ಇದನ್ನೇನು ಮಾಡಬೇಡಿ, ಸುಮ್ಮನೆ ಹಿಡ್ಕೊಳ್ಳಿ, ತೊಗೊಳ್ಳಿ. ಅಯ್ಯೋ, ಕಟ್ ಮಾಡಿಬಿಟ್ರಲ್ಲ ಶೇವಣೆ. ಸರ್, ಇನ್ವಿಸಿಬಲ್ ನಿಮ್ಮ ಹತ್ರ ಇದೆ, ಅದಕ್ಕೆ ಹಂಗೆ ಆಗ್ತಾ ಇದೆ. ಓಕೆ, ಈಗ ಇದನ್ನು ಒಂದು ಸಣ್ಣ ಗಂಟು ಹಾಕ್ತೀನಿ. 1 ಗಂಟು, 2 ಗಂಟು. ನೋಡಿ ಇಲ್ಲೊಂದು ಗಂಟಿದೆ. ಈ ಗಂಟನ್ನು ಹಿಡ್ಕೊಳ್ಳಿ. ಓಕೆ, ಅವ್ರು ಗಂಟು ಹಿಡ್ಕೊಂಡು ಅಯ್ಯೋ ಹಿಡ್ಕೊಳ್ಳಿ ಅಂದರೆ ಗಂಟೆ ಹೊಡೆದ್ಬಿಟ್ರಿ. ಓಕೆ, ತುದಿ ಬಿಡ್ದಂಗೆ ಗಂಟು ಹಾಕೋಕ್ಕಾಗಲ್ಲ ಅಂತಾರೆ. ಬಟ್ ನಾನು ನೋಡಿ ಹೀಗೆ ಇಟ್ಕೊಂಡು ಹೀಗೆ ಮಾಡಿದ್ರೆ ಒಂದು ಗಂಟು ಬರುತ್ತೆ. ಏನೂ ಬೇಕಾಗಿಲ್ಲ ನೋಡಿ ಮ್ಯಾಜಿಕ್ ಮಾಡೋದಕ್ಕೆ. ಒಂದು ಹಗ್ಗ, ಒಂದೇ ಹಗ್ಗ ಇರೋದು. ಈ ಇನ್ವಿಸಿಬಲ್ ಕತ್ರಿ ಯಾಕೆ ಕ್ಯಾರಿ ಮಾಡ್ತೀನಿ ಗೊತ್ತಾ? ವಿಮಾನದಲ್ಲಿ ಫಾರಿನ್ಗೆ ಹೋಗ್ಬೇಕಾದ್ರೆ ಎಲ್ಲ ಮೈಯೆಲ್ಲ ಚೆಕ್ ಮಾಡ್ತಾರೆ, ಕತ್ರಿ ತೊಗೊಂಡು ಹೋಗಿಲ್ಲ. ಅದಕ್ಕೆ ಇನ್ವಿಸಿಬಲ್ ಕತ್ರಿ ಇಟ್ಕೊಂಡಿರ್ತೀನಿ. ಪಿಕ್ ಪಾಕೆಟ್ ಈಸಿಯಾಗಿ ಮಾಡ್ಬೋದಲ್ಲ? ಪಿಕ್ ಪಾಕೆಟ್ ಮಾಡ್ಬೋದು ಅಂತೀರಾ? ಮ್ಯಾಜಿಕ್ ಮಾಡೋರಿಗೆ ಪಿಕ್ ಪಾಕೆಟ್ ಮಾಡೋ ಅಗತ್ಯ ಹಾಗೇನೆ ದುಡ್ಡಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಜಾದೂ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.